ವಿಭಜನೆ. ನೀರಿನ ವಿದ್ಯುತ್ ವಿಭಜನೆ ಎಂದರೆ ನೀರಿನಲ್ಲಿ ವಿದ್ಯುತ್ ದ್ವಾರಗಳ ಮೂಲಕ ವಿದ್ಯುತ್ ಹರಿಯುವಾಗ ನೀರಿನ ಅಣುಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತದೆ. ಈ ವಿದ್ಯುತ್ ವಿಭಜನೆ ಈ ಮೂಲಕ ಅಣುಗಳನ್ನು ಒಡೆಯುವ ಈ ಪ್ರಕ್ರಿಯೆಯನ್ನು ವಿದ್ಯುತ್ ವಿಭಜನೆ ಎನ್ನುವರು. ಈ ಪ್ರಯೋಗ ಮಾಡಲು ಬೇಕಾದ ಸಾಮಗ್ರಿಗಳು: ನೀರು, ಉಪ್ಪು, ಗ್ಲಾಸ್, ಕಾರ್ಡ್ಬೋರ್ಡ್, ಸ್ಟಿಕ್, ಬ್ಯಾಟರಿ, ಸೀಸ್ ಪೆನ್ಸಿಲ್, ಮೊಸಳೆ ಕ್ಲಿಪ್. ಮಾಡುವ ವಿಧಾನ: ಈ ಗ್ಲಾಸ್ಗೆ ನೀರನ್ನು ಹಾಕಬೇಕು. ಇದರಲ್ಲಿ ನೀರಿನ ವಾಹಕತೆ ಕಡಿಮೆ ಇರುವುದರಿಂದ ಇದಕ್ಕೆ ಉಪ್ಪನ್ನು ಸೇರಿಸಬೇಕು. ಉಪ್ಪು ನೀರಿಗೆ ಬೇಕಾದ ವಾಹಕತೆಯನ್ನು ನೀಡುತ್ತದೆ. ಈಗ ಕಾರ್ಡ್ಬೋರ್ಡಿಗೆ ಪೆನ್ಸಿಲ್ ಅನ್ನು 2 ಹೋಲ್ ಹಾಕಿ ಸೇರಿಸಬೇಕು. ಈಗ ಮೊಸಳೆ ಕ್ಲಿಪ್ ಅನ್ನು ಎ ಪಾಸಿಟಿವ್ ನೆಗೆಟಿವ್ ಆಗಿ ಈ ರೀತಿ ಇಡಬೇಕು. ಈ ಕಾರ್ಡ್ಬೋರ್ಡ್ಗೆ ಪೆನ್ಸಿಲ್ ಅನ್ನು ಸೇರಿಸುತ್ತೇವೆ. ಇದನ್ನು ಈಗ ನೀರಲ್ಲಿ ಇಡಬೇಕು. ಈಗ ಈ ಸೀಸ್ ಪೆನ್ಸಿಲ್ಗೆ ಮೊಸಳೆ ಕ್ಲಿಪ್ ಅನ್ನು ಇಡಬೇಕು. ಹೈಡ್ರೋಜನ್ ಅನಿಲವು ನೀರಿನ ಮೂಲಕ ಋಣಾತ್ಮಕ ಧಾತುವಿನ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಆಕ್ಸಿಜನ್ ಅನಿಲವು ನೀರಿನ ಮೂಲಕ ಹರಿಯುವಾಗ ಅದು ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಗುಳ್ಳೆಗಳು ಬರುವುದು ನಮಗೆ ಕಾಣುತ್ತದೆ. ಈ ಮೂಲಕ ನಮಗೆ ಏನು ತಿಳಿಯುತ್ತದೆ ಅಂದರೆ ನೀರಿನಲ್ಲಿ ನಾವು ಕರೆಂಟನ್ನು ಉತ್ಪಾದಿಸಬೇಕೆಂದು ತಿಳಿಯುತ್ತದೆ. ಉದಾಹರಣೆಗೆ ನಾವು ಹೇಳಬೇಕಂದ್ರೆ ರಾಯಚೂರಿನಲ್ಲಿ ಕೃಷ್ಣಾ ನದಿಗೆ ಜಲವಿದ್ಯುತ್ ಶಕ್ತಿಯನ್ನು ತೆಗೆದುಕೊಂಡಿದ್ದೇವೆ. ಧನ್ಯವಾದಗಳು.